ನಮಸ್ಕಾರ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅನ್ನುವಂಥ ಹೆಸರನ್ನು ಪಡೆದಂಥ ಈ ಭಾಗ ಕಾಲದಿಂದಲೂ ಸಹಿತ ಒಂದು ಅವಕೃಪೆಗೆ ಸರ್ಕಾರದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅವಕೃಪೆಗೆ ಒಳಗಾಗಿ ಹಿಂದುಳಿಯುವ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಬಂದದ್ದು ಶಾಪ ಇನ್ನು ನಮ್ಮಿಂದ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದರೆ 50 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ದೂರದರ್ಶನ ಕೇಂದ್ರ ಅಂತ ಹೆಸರು ಪಡೆದಂಥ ಕಲಬುರಗಿ ದೂರದರ್ಶನ ಕೇಂದ್ರ ಇವತ್ತು ಅವಸಾನದ ಅವಸ್ಥೆಗೆ ತಂದು ನಿಲ್ಲಿಸ್ತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಅದು ತುಂಬಾ ನೋವಿನಂಥ ಸಂಗತಿಯಾಗಿದೆ. 1977ರಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಇದು. ಈ ಭಾಗದ ಜಾನಪದ ಕಲೆ, ಸಂಗೀತ, ಇತಿಹಾಸ, ಸಾಹಿತ್ಯ, ನಾಟಕ ಇತ್ಯಾದಿಗಳಿಗೆ ತನ್ನದೇ ಆದಂಥ ಕೊಡುಗೆಯನ್ನ ಕಾಣಿಕೆಯನ್ನು ಕೊಟ್ಟು ಈ ಭಾಗದ ಸೃಜನಶೀಲತೆಗೆ ವಿಕಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥ ಈ ಕೇಂದ್ರ ನಮ್ಮ ಭಾಗದ ಆಸ್ತಿ. ಈ ಆಸ್ತಿ ಇವತ್ತು ದೂರದರ್ಶನವಾಗಲಿ ಆಕಾಶವಾಣಿ ಆಗಲಿ ಇವೆರಡರಿಂದ ಜನರ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ. ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಧಕ್ಕೆ ಬಂದಾಗ ಮನುಷ್ಯನಾಗಿ ಉಳಿಯೋದಿಲ್ಲ, ರಾಕ್ಷಸನಾಗ್ತಾನೆ. ಆ ರಾಕ್ಷಸಿ ಮನೋಭಾವದಿಂದ ನಾವು ಹೊರಗೆ ತರಬೇಕಾದ್ರೆ ಇಂಥ ಪಠ್ಯೇತರವಾದಂಥ ಸೃಜನೇತರವಾದಂಥ ವಿಚಾರಗಳನ್ನು ಕೊಡೋದಕ್ಕೆ ಈ ಮಾಧ್ಯಮಗಳು ದೂರದರ್ಶನಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿವೆ. ಆ ಹಿನ್ನೆಲೆಯಲ್ಲಿ ನಮಗೆ ಬೇಕು ಅನ್ನೋದು ಈ ಕಾರಣಕ್ಕಾಗಿ ನಾವು ಹೊಸದನ್ನು ಬೇಡ್ತಾ ಇಲ್ಲ. ನಮಗೆ ಕೊಟ್ಟದ್ದನ್ನ ಉಳಿಸಿ ಬೆಳೆಸಿ ಅದನ್ನೇ ನಾವು ಕೇಳ್ತಾ ಇರೋದು. ಯಾಕೆ 48 ವರ್ಷಗಳಿಂದ ಬೆಳೆದು ಬಂದಂತ ದೂರದರ್ಶನ ಒಂದೇ ಒಂದು ಕಾಲಕ್ಕೆ ನೀವು ಕಾರ್ಯಕ್ರಮ ಮಾಡಬಾರ್ದು ಮುಸ್ತಾ ಇದ್ದೀವಿ ಅಂದ್ರೆ ಏನರ್ಥ? ಅದು ಏನಾದರೂ ಇದಕ್ಕೆ ವ್ಯವಸ್ಥಿತವಾದ ಸಂಚು ಇದೆಯಾ? ಈ ಭಾಗ ಬೆಳೆಯೋದಕ್ಕೆ ಯಾರಿಗೂ ಏನೊಂದು ಆಸಕ್ತಿ ಅಲ್ವಾ? ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಹೋರಾಟಗಾರರು ಮಾತ್ರವಲ್ಲ, ಯುವಕರು, ಸಾಹಿತಿಗಳು, ಸಂಗೀತಗಾರರು, ಕಲಾವಿದರು, ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಈ ಇವನಾಡು ಎನ್ನುವುದು ಯಾರಿಗೂ ಅಲ್ಲ. ಇದು ನಮ್ಮದೇ ಹೋರಾಟ. ನಮ್ಮ ಭಾಗದ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದಂಥ ಹೋರಾಟ ಇದು. ನಮ್ಮದನ್ನ ನಮಗೆ ಕೊಡಿ ಅನ್ನುವಂಥ ಹೋರಾಟ ಮಾತ್ರ ಇದು. ಯಾವ ಸರ್ಕಾರದ ವಿರುದ್ಧ ಅಲ್ಲ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ, ಮುಖ್ಯವಾಗಿ ನಮ್ಮ ಈ ಭಾಗದ ಸಂಸದರು, ಶಾಸಕರು ಮತ್ತು ಉಸ್ತುವಾರಿ ಸಚಿವರಂತ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ತಾವು ಮನಸ್ಸು ಮಾಡಿದರೆ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ, ಇವೂ ಸಹಿತ ನಮ್ಮದಾಗಿ ಉಳಿಯತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು. ಈ ಭಾಗದ ಆಶೋತ್ತರಗಳಿಗೆ ಅನುಕೂಲವಾಗಿ ಈ ದೂರದರ್ಶನ ಕೇಂದ್ರ ಬೆಳಿಬೇಕು. ಅದರ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುವಂಥ ಸಂದರ್ಭವನ್ನು ನಾವು ಈ ಭಾಗದ ಜನರಿಗೆ ತಾವು ಒದಗಿಸಿಕೊಡಬೇಕು. ಕಲಬುರಗಿ ಮಾತ್ರವಲ್ಲ, ಈ ಭಾಗದ 7 ಜಿಲ್ಲೆಗಳು ಇದರಿಂದ ಅವಕೃಪೆಗೆ ಒಳಗಾಗ್ತವೆ.